ಇತಿಹಾಸದಲ್ಲಿ ಭ್ರಷ್ಟ ಸಚಿವ 6,000 ಕೋಟಿ ಲೂಟಿ ಅಂತೇಳಿ ಸ್ವತಃ ಅಬ್ಕಾರಿ ಅಸೋಸಿಯೇಷನ್ ಇದೆ ಕರ್ನಾಟಕದ, ಅವರು ಅಫಿಷಿಯಲ್ ಆಗಿ ಈ ಮಂತ್ರಿ ಲೂಟಿ ಹೊಡಿತಾ ಇದ್ದಾನೆ, ಮಂತ್ಲಿ ದುಡ್ಡು ಸುಮಾರು 200 ರಿಂದ 300 ಕೋಟಿ ಕಲೆಕ್ಟ್ ಮಾಡ್ತಾರೆ, ಒಂದೊಂದು ಡಿಸಿ ಪೋಸ್ಟ್ಗೂ 2 ಕೋಟಿ ಕಲೆಕ್ಟ್ ಮಾಡ್ತಾರೆ, ಕಾನ್ಸ್ಟೇಬಲ್ಗೂ 10 ಲಕ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಆಪಾದನೆ ಮಾಡಿದ್ದಾರೆ. ಮತ್ತೆ ಆಡಿಯೋದಲ್ಲೂ ಕೂಡ ಡಿಸಿ ಅಬ್ಕಾರಿ ಡಿಸಿ ಹೇಳಿದ್ದಾರೆ ಮಂತ್ರಿಗೆ ನಾವು ದುಡ್ಡು ಕೊಡಬೇಕು ಅನ್ನೋ ಮಾತನ್ನ ಡಿಸಿ ಹೇಳಿದ್ದಾರೆ, ಜಾಯಿಂಟ್ ಕಮಿಷನರ್ ಹೇಳಿದ್ದಾರೆ. ಇದೆಲ್ಲನೂ ಕೂಡ ಜನರ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಈ ಮಂತ್ರಿ ಮೇಲೆ ಕಂಪ್ಲೇಂಟ್ ಆಗಿದೆ. ಮೊನ್ನೆ ಲೋಕಾಯುಕ್ತದವರು ರೆಡ್ ಹ್ಯಾಂಡ್ ಆಗಿ 1.5 ಕೋಟಿಗೆ ಡೀಲ್ ಮಾಡಿ 25 ಲಕ್ಷ ಇಸ್ಕೊಂತಾ ಇರೋವಾಗ ಲೋಕಾಯುಕ್ತ ಹಿಡಿದಿರೋದು. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಮಂತ್ರಿ ಕೇಳ್ತಾರೆ ಸಾಕ್ಷಿ ಕೊಡಿ, ಸಾಕ್ಷಿ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಲೋಕಾಯುಕ್ತ ಕಂಪ್ಲೇಂಟ್ ಇದೆ, ಆಡಿಯೋ ಇದೆ. ಮತ್ತೆ ಭ್ರಷ್ಟಾಚಾರ ಮಾಡಿರೋದ್ರ ಬಗ್ಗೆ ಎಲ್ಲ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ನಾನು ಮನವಿ ಮಾಡಿದ್ದೀನಿ ಅಂತಾನೂ ಅವ್ರು ಹೇಳಿದ್ದಾರೆ. ಇಷ್ಟಿದ್ರೂ ಕೂಡ ಇಡೀ ಸರ್ಕಾರ ಸ್ವತಃ ಮುಖ್ಯಮಂತ್ರಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅಬ್ಕಾರಿ ಇಲಾಖೆಯ ಹೆಚ್ಚಿನ ಭಾಗ ಬರೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಈ ಮುಖ್ಯಮಂತ್ರಿಗಳು ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂದ್ರೆ ಇದರಲ್ಲಿ ಹಣ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಹೋಗ್ತಾ ಇದೆ. ನೇರವಾಗಿ ಗುರುಸ್ವಾಮಿ ಅವರ ಕಂಪ್ಲೇಂಟ್ ಕೊಡ್ತೀನಿ ಅಂತಾನೂ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಇದು ಚುನಾವಣೆಗೆ, ಈಗ ಕೇರಳದಲ್ಲೇ ಚುನಾವಣೆ ಕೊಡಲೇಬೇಕು, ಅವರು ಇನ್ಚಾರ್ಜ್ ಇದ್ದಾರೆ ಪಾಪ, ಕಪ್ಪ ಕಾಣಿಕೆ ವೇಣುಗೋಪಾಲ್. ಈ ಕಪ್ಪ ಕಾಣಿಕೆಯನ್ನ ಕೇರಳಕ್ಕೆ ಕಳಿಸ್ಬೇಕು, ಕಪ್ಪ ಕಾಣಿಕೆಯನ್ನ ತಮಿಳುನಾಡಿಗೆ ಕಳಿಸ್ಬೇಕು, ಕಪ್ಪ ಕಾಣಿಕೆಯನ್ನ ಅಸ್ಸಾಂಗೆ ಕಳಿಸ್ಬೇಕು. ಅದಕ್ಕೋಸ್ಕರ ಈ ದೊಡ್ಡ ಮಟ್ಟದ 6,000 ಕೋಟಿ ದೊಡ್ಡ ಹಣವನ್ನ ಲೂಟಿ ಮಾಡಿದ್ದಾರೆ. ಈಗಾಗಲೇ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದ ಚುನಾವಣೆಗೆ 700 ಕೋಟಿ ಅಬ್ಕಾರಿಯಿಂದ ಕರ್ನಾಟಕದಿಂದ ಕಳಿಸಿದ್ದಾರೆ ಅಂತ ಪ್ರಧಾನಮಂತ್ರಿ ಹೇಳಿದ್ದಾರೆ. ಅವ್ರಿಗೆ ಇನ್ಫಾರ್ಮೇಶನ್ ಇರಲ್ವಾ? ಇವತ್ತು ಆದಿ ಬೀದಿಗಳಲ್ಲಿ ವೈನ್ ಸ್ಟೋರ್ಗಳನ್ನ, ಬಾರ್ಗಳನ್ನ ಕೊಡೋ ಮುಖಾಂತರ ಕರ್ನಾಟಕವನ್ನ ಕುಡುಕರ ರಾಜ್ಯ ಮಾಡಕ್ಕೆ ಹೊರಟಿದೆ. ಈ ತರ ಒಬ್ಬ ಮಂತ್ಲಿ ಹಣ ಕಲೆಕ್ಟ್ ಮಾಡುವಂಥದ್ದು, ಕೊಡ್ಲಿಲ್ಲ ಅಂದ್ರೆ ಇಲಾಖೆ ಅಧಿಕಾರಿಗಳನ್ನ ಟಾರ್ಚರ್ ಮಾಡುವಂಥದ್ದು. ಇದು ನೋಡ್ತಾ ಇದ್ರೆ ಈ ರಾಜ್ಯದಲ್ಲಿ ಸ್ವತಃ ಮುಖ್ಯಮಂತ್ರಿಯಿಂದ ಇಡೀ ಸರ್ಕಾರ ಅಬ್ಕಾರಿ ಇಲಾಖೆಯಲ್ಲಿ ಕೋಟಿ ಲೂಟಿ ಹೊಡೆದಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಕೊಡ್ತಾ ಇದ್ದಾರೆ. ಅದರಿಂದ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ. ರಾಜ್ಯದ ಖಜಾನೆಗೆ ಕನ್ನ ಹಾಕಿದ್ದಾರೆ. ಈ ಕನ್ನ ಹಾಕಿರೋ ಕಳ್ಳರನ್ನ, ಈ ಕದೀಮರನ್ನ ಶಿಕ್ಷೆಗೆ ಗುರುಪಡಿಸಬೇಕು ಅನ್ನೋ ತೀರ್ಮಾನವನ್ನ ನಾವು, ನಮ್ಮ ಬಿಜೆಪಿಯ ರಾಜ್ಯ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ಮುಖಂಡರು ಸುರೇಶ್ ಬಾಬು ಅವರು, ಕುಮಾರಸ್ವಾಮಿ ಅವರು, ನಾವೆಲ್ಲರೂ ತೀರ್ಮಾನ ತೆಗೆದುಕೊಂಡಿದ್ದೀರಿ. ಇಷ್ಟು ಹಣ 6,000 ಕೋಟಿ ಲೂಟಿಯನ್ನ ಉಳಿಸಬೇಕು. ಇದು ರಾಜ್ಯದ ಜನಗಳಿಗೆ ಸೇರಿದ್ದು. ಒಂದ್ ಕಡೆ MLAಗಳು ಹಣ ಇಲ್ಲ ಅಭಿವೃದ್ಧಿಗೆ ಅಂತ ಪರದಾಡ್ತಾ ಇದ್ದಾರೆ, ಸಂಬಳ ಬಂದಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಗ್ರಂಥಪಾಲಕಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ತರ ದಿನನಿತ್ಯ ನಡೀತಾ ಇದೆ. ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ಅವ್ರ ರಾಜೀನಾಮೆ ಪಡೆಯಲಿಲ್ಲ ಅಂದ್ರೆ ಇದು ಹಣ ಪೂರ್ತಿ ಕಾಂಗ್ರೆಸ್ಸಿನ ಹೆಡ್ ಆಫೀಸ್ಗೆ ಹೋಗ್ತಾ ಇದೆ, ಚುನಾವಣೆಗೆ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ತೀರ್ಮಾನ ಮಾಡಿದಿರಿ. ನಾವು, ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು, ನಮ್ಮ ಬಾಬು ಅವರು, ಫ್ಲೋರ್ ಲೀಡರ್ ಬಾಬು ಅವರು, ನಮ್ಮ ಜೆಡಿಎಸ್ ಅವರು, ಯಾಕಂದ್ರೆ ಜೆಡಿಎಸ್ MLAಗೂ ಅವಮಾನ ಮಾಡಿದ್ದಾರೆ ಮಂಜುಗೆ. ಅದರಿಂದ ನಾವು ಇಂಥ ಒಂದು ಭ್ರಷ್ಟಾಚಾರಕ್ಕೋಸ್ಕರ ಇವತ್ತು ವಿಧಾನಸಭೆ ಒಳಗಡೆ ಧರಣಿ ಮಾಡಿದಿರಿ. ರಾತ್ರಿ ಪೂರ್ತಿ ಇಲ್ಲೇ ಅಹೋರಾತ್ರಿ ಧರಣಿಯನ್ನ ನಾವು ಮಾಡ್ತಾ ಇದ್ದೀರಿ. ಧರಣಿ ಮಾಡೋ ಮುಖಾಂತರ ಅವರ ರಾಜೀನಾಮೆ ಕೊಡೋವರೆಗೂ ನಾವು ಧರಣಿಯನ್ನ ಮುಂದುವರಿಸ್ತೀವಿ. ರಾಜೀನಾಮೆ ಕೊಡಲೇಬೇಕು, ಭ್ರಷ್ಟ ಮುಖ್ಯಮಂತ್ರಿಯನ್ನ ಕೈ ಬಿಡಬೇಕು, ಇಲ್ಲಾಂದ್ರೆ ಮುಖ್ಯಮಂತ್ರಿಗೆ ಇದು ಪಾಲು ಹೋಗ್ತೈತೆ ಅನ್ನೋ ನೇರ ಆಪಾದನೆಯನ್ನ ನಾವು ಮಾಡ್ತಾ ಇದ್ದೀವಿ.